ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಹೊಸ ವರ್ಷದಲ್ಲಿ ಕಟಕ ರಾಶಿಯವರಿಗೆ ಶನಿಯಿಂದ ಏನೆಲ್ಲ ಶುಭ ಫಲಗಳು ಸಿಗುತ್ತೆ, ಏನೆಲ್ಲ ಸಮಸ್ಯೆಗಳಾಗುತ್ತೆ, ಸೊ ಇದು ಒಟ್ಟಾರೆಯಾಗಿ ಶುಭ ಅಶುಭ ಯಾವುದನ್ನು ಹೆಚ್ಚಾಗಿ ಶನಿದೇವನಿಂದ ಕಟಕ ರಾಶಿಯವರಿಗೆ ಸಿಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯ ಅಶುಭ ಪ್ರಭಾವವು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತೆ. ನವಗ್ರಹಗಳಲ್ಲಿ ಶನಿಗೆ ವಿಶೇಷವಾದಂತಹ ಮಹತ್ವವನ್ನು ನೀಡಲಾಗಿದೆ. ಶನಿಯ ಅಶುಭ ದೃಷ್ಟಿಯು ಯಾವ ರಾಶಿಯ ಮೇಲಿರುವುದೋ ಅಥವಾ ಯಾವ ವ್ಯಕ್ತಿಯ ಮೇಲಿರುವುದೋ ಅವರ ಕೆಟ್ಟ ದಿನಗಳು ಪ್ರಾರಂಭವಾದಂತೆ ಎಂದು ಹೇಳಲಾಗುತ್ತೆ. ಹಾಗೆ ಶನಿಯು ವ್ಯಕ್ತಿಯ ಶುಭ ಮತ್ತು ಅಶುಭ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ನೀಡ್ತಾನೆ. ಹಾಗಾಗಿ ಶನಿಯನ್ನು ನ್ಯಾಯಾಧೀಶ ಮತ್ತು ಕರ್ಮ ಫಲದಾತ ಅಥವಾ ದಂಡನಾಯಕ ಅಂತ ಕೂಡ ಕರೆಯಲಾಗುತ್ತೆ. ಈ ಶನಿ ಗ್ರಹವು ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ತನ್ನ ಸಂಚಾರವನ್ನು ಮಾಡುತ್ತೆ. ಇದೇ ರೀತಿಯಾಗಿ ಶನಿ ಗ್ರಹವು ಒಂದು ರಾಶಿಚಕ್ರವನ್ನು ಪೂರ್ಣಗೊಳಿಸೋದಕ್ಕೆ, ಅಂದರೆ 12 ರಾಶಿಗಳು ಇರುವಂತಹ ಒಂದು ರಾಶಿಚಕ್ರವನ್ನು ಪೂರ್ಣಗೊಳಿಸೋದಕ್ಕೆ ಸುಮಾರು 30 ವರ್ಷಗಳನ್ನು ತಗೊಳ್ಳುತ್ತೆ. ಈ ಕಟಕ ರಾಶಿಗೆ ಸೇರಿದ ಜನರಿಗೆ ಈ 2026ರ ಹೊಸ ವರ್ಷದಲ್ಲಿ ಶನಿಯಿಂದ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ. ಇವರು ಆರೋಗ್ಯ, ಹಣ, ಗೌರವ, ಖ್ಯಾತಿ ಇತ್ಯಾದಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಕಷ್ಟು ವೃದ್ಧಿಯನ್ನು ಈ ಹೊಸ ವರ್ಷದಲ್ಲಿ ಕಾಣ್ತಾರೆ. ಈ 26ರ ಹೊಸ ವರ್ಷವು ಕಟಕ ರಾಶಿಯವರಿಗೆ ಸುವರ್ಣ ಯುಗ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಅದರಿಂದ 2026ರಲ್ಲಿ ಶನಿ ಗ್ರಹವು ಕಟಕ ರಾಶಿಯ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಈಗ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಈ 2026ರ ಹೊಸ ವರ್ಷದಲ್ಲಿ ಶನಿಯ ಅಶುಭ ಪ್ರಭಾವದಿಂದ ಮುಕ್ತಿ ಗಳಿಸಿದ ಬಳಿಕ ಕಟಕ ರಾಶಿಗೆ ಸೇರಿದ ಜನರ ಸುವರ್ಣ ಯುಗದ ಪ್ರಾರಂಭ ಅಂತ ಹೇಳ್ಬೋದು. ಇದರಿಂದ ಹೊಸ ವರ್ಷದಲ್ಲಿ ನಿಮಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ. ಕೆಲಸ, ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸ್ಥಿತಿಯು ಮೊದಲಿಗಿಂತ ಸಾಕಷ್ಟು ಉತ್ತಮವಾಗುತ್ತೆ. ನೀವು ಈ ಮೊದಲೇ ಮಾಡಿದಂತಹ ಹೂಡಿಕೆಗಳಿಂದ ಈ ಹೊಸ ವರ್ಷದಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಕಟಕ ರಾಶಿಯ ಜನರು ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವುದರಿಂದ ಹೆಚ್ಚಿನ ಪ್ರಯೋಜನ ಹಾಗೂ ಲಾಭವನ್ನು ಗಳಿಸುವ ಯೋಗ ಇದೆ. ಕಟಕ ರಾಶಿಗೆ ಸೇರಿದ ಜನರ ಮಕ್ಕಳು ಈ ವರ್ಷ ಯಾವುದಾದರೂ ದೊಡ್ಡ ಯಶಸ್ಸನ್ನು ಗಳಿಸುವಂತಹ ಸಾಧನೆಯನ್ನು ಮಾಡ್ತಾರೆ. ಹಾಗೆ ಈ ರಾಶಿಗೆ ಸೇರಿದ ಜನರು ಕೆಲಸವನ್ನೇನಾದರೂ ಹುಡುಕುತ್ತಿದ್ದರೆ ನೀವು ಇಷ್ಟಪಡುವಂತಹ ಕೆಲಸ ನಿಮಗೆ ಸಿಗುವ ಸಾಧ್ಯತೆ ಇದೆ. ಇನ್ನು ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಇದಕ್ಕಿಂತ ಮುಂಚೆ ನಿಮ್ಮ ಜೀವನ ಯಾವ ರೀತಿ ಇತ್ತೋ ಅದು 2026ರಲ್ಲಿ ಬದಲಾಗುತ್ತೆ. ತುಂಬ ಉತ್ತಮವಾದಂತಹ ಸಂಬಂಧಗಳನ್ನು ಉಳಿಸ್ಕೊಂಡು ಗಟ್ಟಿಯಾಗುತ್ತೆ. ಇನ್ನು 138 ದಿನ ಶುಭ ಫಲಗಳು ಕಡಿಮೆ ಆಗುತ್ತೆ. ಅದು ಏನಂದರೆ, ಶನಿಯು ತನ್ನ ಹಿಮ್ಮುಖ ಸಂಚಾರವನ್ನು ಜುಲೈ 22ರಿಂದ ಡಿಸೆಂಬರ್ 11ರವರೆಗೆ ಮಾಡ್ತಾನೆ. ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಸಾಕಷ್ಟು ಏರಿಳಿತಗಳನ್ನು ಕೂಡ ತಮ್ಮ ಜೀವನದಲ್ಲಿ ಎದುರಿಸಬೇಕಾಗುತ್ತೆ. ಆದರೆ ಹೆಚ್ಚು ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭ ನಿಮಗೆ ಬರೋದಿಲ್ಲ. ಈ ಅವಧಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯಿಂದ ಇರೋದು ತುಂಬಾ ಮುಖ್ಯ. ಕಾಲಕಾಲಕ್ಕೆ ಅನುಗುಣವಾದಂತಹ ಕೆಲವು ಆರೋಗ್ಯ ಸಮಸ್ಯೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ. ಇನ್ನು ಕಟಕ ರಾಶಿಯ ಜನರ ಶತ್ರುಗಳು ಸಾಕಷ್ಟು ಸಕ್ರಿಯರಾಗಿರ್ತಾರೆ ಮತ್ತು ನಿಮ್ಮ ವಿರುದ್ಧ ಷಡ್ಯಂತ್ರವನ್ನು ರಚಿಸುವ ಮೂಲಕ ನಿಮಗೆ ತೊಂದರೆಯನ್ನು ಕೊಡೋದಕ್ಕೋಸ್ಕರ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಹಾಗಾಗಿ ಇಂಥ ವಿಚಾರಗಳಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆದರೆ ಅದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಕೂಡ ಆಗೋದಿಲ್ಲ, ಏಕೆಂದರೆ ಶನಿದೇವನ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತೆ. ಇನ್ನು ಕಟಕ ರಾಶಿಗೆ ಸೇರಿದ ಜನರು ಶನಿಯ ಅಶುಭ ಪ್ರಭಾವವನ್ನು ದೂರ ಇಡಬೇಕು. ಅಷ್ಟೊಂದು ಸಮಸ್ಯೆ ಇರೋದಿಲ್ಲ, ಆದರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಬಹುದು. ಹಾಗಾಗಿ ಶನಿಯ ಅಶುಭ ಪ್ರಭಾವವನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಸರಳ ಪರಿಹಾರ ಮಾರ್ಗ ಏನು ಅಂತ ನೋಡೋದಾದರೆ, ಈ ಕಟಕ ರಾಶಿಗೆ ಸೇರಿದ ಜನರು ಯಾವುದಾದರೂ ನಿಮಗೆ ಹತ್ತಿರ ಗೊತ್ತಿರುವಂತಹ ಜ್ಯೋತಿಷ್ಯರ ಸಲಹೆಯನ್ನು ತೆಗೆದುಕೊಂಡು ಶನಿ ಮಂತ್ರವನ್ನು ಜಪಿಸಿ. ಇದು ಸಲಹೆಯನ್ನು ತೆಗೆದು ಮಾಡೋದು ಒಳ್ಳೆಯದು. ಏಕೆಂದರೆ ಗೊತ್ತಿಲ್ಲದೆ ಇದ್ದಾಗ ಸುಮ್ಮನೆ ಹೆಂಗೆ ಬೇಕಂಗೆ ಬೇಕಾಬಿಟ್ಟಿಯಾಗಿ ಮಾಡೋದು ತುಂಬ ಒಳ್ಳೆಯದಲ್ಲ.
ಹಾಗಾಗಿ ಸಲಹೆ ಸೂಚನೆಯ ಮೇರೆಗೆ ಮಾಡೋದು ಶನಿದೇವನ ವಿಚಾರದಲ್ಲಿ ಮರ ತುಂಬ ಒಳ್ಳೆಯದು. ಅಥವಾ ನೀಲಿ ರತ್ನದ ಧಾರಣೆಯನ್ನು ಮಾಡಿ, ನೀಲಿ ರತ್ನವನ್ನು ನೀವು ಧರಿಸ್ಕೋಬಹುದು, ಅದು ಕೂಡ ಒಳ್ಳೆಯದು. ಅದಕ್ಕೂ ಮೊದಲು ನೀವು ನೀಲಿ ರತ್ನವನ್ನು ಧರಿಸುವ ನಿಯಮವನ್ನು ತಿಳ್ಕೋಬೇಕು. ನಾನು ಅದಕ್ಕೆ ನಿಮಗೆ ಹೇಳ್ತಾ ಇರೋದು, ನಿಮಗೆ ತುಂಬ ಗೊತ್ತಿರುವಂತಹ ಜ್ಯೋತಿಷಿಗಳ ಸಲಹೆಯನ್ನು ತೆಗೆದುಕೊಂಡು ಇದನ್ನು ಮಾಡೋದು ತುಂಬ ಒಳ್ಳೆಯದು. ಇನ್ನು ಕಟಕ ರಾಶಿಗೆ ಸೇರಿದ ಜನರು ಎಣ್ಣೆಯಲ್ಲಿ ತಮ್ಮ ನೆರಳನ್ನು ನೋಡ್ಕೊಬೇಕು. ಇದರಿಂದ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಎನ್ನುವ ನಂಬಿಕೆ ಇದೆ. ಜೊತೆಗೆ ಶನಿಯ ಹೆಚ್ಚಿನ ಕೃಪೆಗೆ ಕೂಡ ನೀವು ಪಾತ್ರರಾಗ್ತೀರಿ. ಇನ್ನು ಕಟಕ ರಾಶಿಗೆ ಸೇರಿದ ಜನರು ಈ ಹೊಸ ವರ್ಷದಲ್ಲಿ ನದಿ ಪಾತ್ರದಲ್ಲಿ ಇರ್ತಕ್ಕಂತಹ ಮೀನುಗಳಿಗೆ ಗೋಧಿ ಹಿಟ್ಟಿನಿಂದ ತಯಾರಿಸಿದ ಉಂಡೆಯನ್ನು, ಸಿಹಿ ಉಂಡೆಯನ್ನು ಆಹಾರವಾಗಿ ನೀಡೋದ್ರಿಂದ ನಿಮಗೆ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ನಿಮ್ಮ ಮನೆಗೆ ಯಾವುದಾದರೂ ಭಿಕ್ಷುಕರು ಬಂದರೆ ಅವರನ್ನು ಬರೀ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಕಳಿಸ್ಬೇಡಿ. ನಿಮ್ಮಿಂದ ಏನು ಸಾಧ್ಯವಾಗುತ್ತೋ, ಎಷ್ಟು ಸಹಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸಹಾಯವನ್ನು ಮಾಡಿ, ಬರೀ ಕೈಯಲ್ಲಿ ಕಳಿಸ್ಬೇಡಿ. ಇನ್ನು ಕಟಕ ರಾಶಿಗೆ ಸೇರಿದ ಜನರು ಅಧಿಕಾರಿಗಳಾಗಿದ್ದರೆ ಈ ಹೊಸ ವರ್ಷದಲ್ಲಿ ನೀವು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ಜನರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಉಂಟು ಮಾಡದೇ ಇರುವುದು ಒಳ್ಳೆಯದು. ಒಟ್ಟಾರೆಯಾಗಿ ಶನಿಯ ಯಾವುದೇ ರೀತಿಯ ದುಷ್ಪರಿಣಾಮ ಕೂಡ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ವರ್ಷ ಇರೋದಿಲ್ಲ. ಹಾಗಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ, ಈ ವರ್ಷದಲ್ಲಿ ಅಪಾರ ಯಶಸ್ಸು ದೊರಕುವುದರೊಂದಿಗೆ ಧನ ಲಾಭದ ಉತ್ತಮ ಯೋಗ ಕೂಡ ನಿರ್ಮಾಣವಾಗುತ್ತೆ. ಜೊತೆಗೆ ಈ ಹೊಸ ವರ್ಷದಲ್ಲಿ ಕಟಕ ರಾಶಿಗೆ ಸೇರಿದ ವ್ಯಕ್ತಿಗಳ ಆರೋಗ್ಯ ಕೂಡ ಸಾಕಷ್ಟು ಸುಧಾರಿಸುತ್ತದೆ, ಹಾಗೆ ಉತ್ತಮವಾದಂತಹ ಮಟ್ಟದಲ್ಲಿ ಇರುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ, ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.